ಒಂದು ದೇವಸ್ಥಾನವನ್ನ ಕಲ್ಪಿಸ್ಕೊಳ್ಳಿ. ಇಲ್ಲ, ಅದೊಂದು ದೇವಸ್ಥಾನ ಅಲ್ಲ, ಅದೊಂದು ಇಡೀ ನಗರವೇ ಸರಿ. ಸಾವಿರಾರು ವರ್ಷಗಳ ಇತಿಹಾಸ ಹೊತ್ತಿರೋ ಒಂದು ದೈವಿಕ ನಗರ. ಇವತ್ತು ನಾವು ಅಂತಹದ್ದೇ ಒಂದು ಅದ್ಭುತದ ಬಗ್ಗೆ ಮಾತಾಡೋಣ. ಪವಿತ್ರ ಕಾವೇರಿ ನದಿಯ ದ್ವೀಪದಲ್ಲಿ ನೆಲೆಸಿರೋ ಜಗತ್ತಿನ ಅತಿ ದೊಡ್ಡ ಕಾರ್ಯನಿರತ ಹಿಂದೂ ದೇವಾಲಯ ಶ್ರೀರಂಗನಾಥಸ್ವಾಮಿ ದೇವಸ್ಥಾನದ ಕಥೆಯನ್ನ ನೋಡೋಣ ಬನ್ನಿ. ಹಾಗಾದ್ರೆ ನಮ್ಮ ಈ ಪಯಣ ಹೇಗೆ ಸಾಗುತ್ತೆ ಅಂತ ನೋಡೋಣ. ಮೊದಲಿಗೆ ಈ ದೇವಸ್ಥಾನಕ್ಕೆ ಅಡಿಪಾಯ ಹಾಕಿದ ಆ ಪವಿತ್ರ ದ್ವೀಪದ ಬಗ್ಗೆ ಮಾತಾಡೋಣ. ಆಮೇಲೆ ಅದರ ಹಿಂದಿರೋ ದೈವಿಕ ಕಥೆ, ಅದು ಎದುರಿಸಿದ ಕಷ್ಟಗಳ ಇತಿಹಾಸ, ಅದರ ವಾಸ್ತುಶಿಲ್ಪದ ವೈಭವ ಮತ್ತು ಇವತ್ತಿಗೂ ಜೀವಂತವಾಗಿರೋ ಅದರ ಸಂಪ್ರದಾಯಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಸರಿ, ಎಲ್ಲಕ್ಕಿಂತ ಮೊದಲು ಈ ದೇವಸ್ಥಾನದ ಅಡಿಪಾಯದ ಬಗ್ಗೆನೇ ಮಾತಾಡೋಣ. ಅಂದ್ರೆ ಅದರ ವಿಶಿಷ್ಟವಾದ ಭೌಗೋಳಿಕ ನೆಲೆ. ತಮಿಳ್ನಾಡಿನ ತಿರುಚಿರಾಪಳ್ಳಿಯಲ್ಲಿ ಜೀವನದಿ ಕಾವೇರಿ ಹರಿಯುತ್ತಾಳೆ. ಆದ್ರೆ ಒಂದು ಕಡೆ ಅವಳು ಎರಡು ಭಾಗವಾಗಿ ಮಧ್ಯದಲ್ಲಿ ಒಂದು ದ್ವೀಪವನ್ನೇ ಸೃಷ್ಟಿ ಮಾಡ್ತಾಳೆ. ಆ ಪವಿತ್ರ ದ್ವೀಪವೇ ಶ್ರೀರಂಗಂ. ಇಲ್ಲಿರೋ ರಂಗನಾಥಸ್ವಾಮಿ ದೇವಸ್ಥಾನದಿಂದಲೇ ಆ ಜಾಗಕ್ಕೆ ಈ ಹೆಸರು ಬಂದಿರೋದು. ಉತ್ತರಕ್ಕೆ ಹರಿಯೋ ಕವಲಿಗೆ ಕೊಳ್ಳಿಡಂ ಅಂತ ಹೆಸರು. ಈ ಒಂದು ವಿಶಿಷ್ಟವಾದ ಭೌಗೋಳಿಕತೆಯೇ ಶ್ರೀರಂಗವನ್ನ ಒಂದು ಮಹಾನ್ ಯಾತ್ರಾ ಕೇಂದ್ರವನ್ನಾಗಿ ಮಾಡಿದೆ. ಅಂದಹಾಗೆ ಕಾವೇರಿ ನದಿ ದ್ವೀಪಗಳಲ್ಲಿ 3 ಪ್ರಮುಖ ರಂಗನಾಥಸ್ವಾಮಿ ದೇವಾಲಯಗಳಿವೆ. ಅದರಲ್ಲಿ ಇದು 3ನೇದು. ಇದಕ್ಕೆ ತೃತೀಯ ರಂಗ ಅಂತಾನೂ ಕರೀತಾರೆ. ಮೊದಲನೇದು ನಮ್ಮ ಕರ್ನಾಟಕದ ಶ್ರೀರಂಗಪಟ್ಟಣದ ಆದಿರಂಗ, 2ನೇದು ಶಿವನಸಮುದ್ರದ ಮಧ್ಯರಂಗ ಮತ್ತು 3ನೇದೇ ಈ ಶ್ರೀರಂಗದ ಅಂತ್ಯರಂಗ. ಪ್ರತಿಯೊಂದಕ್ಕೂ ಅದ್ರದೇ ಆದ ಮಹತ್ವ ಇದೆ. ಸರಿ, ಈ ಜಾಗ ಇಷ್ಟೊಂದು ಪವಿತ್ರ ಆಗಿದ್ ಹೇಗೆ? ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ರಾಮಾಯಣ ಕಾಲಕ್ಕೆ ಹೋಗುತ್ತೆ ಆ ಕಥೆ. ಈ ಕಥೆ ಶುರು ಆಗೋದು ಶ್ರೀರಾಮನ ಒಂದು ದೊಡ್ಡ ಉಡುಗೊರೆಯಿಂದ. ರಾವಣನ್ ಜೊತೆ ಯುದ್ಧ ಗೆದ್ದಮೇಲೆ ರಾಮ ತನಗೆ ಸಹಾಯ ಮಾಡಿದ ವಿಭೀಷಣನಿಗೆ ತನ್ನ ವಂಶದವರು ಪೂಜೆ ಮಾಡ್ತಿದ್ದ ರಂಗನಾಥನ ವಿಗ್ರಹವನ್ನ ಕೊಡ್ತಾನೆ. ವಿಭೀಷಣ ಅದನ್ನ ಲಂಕೆಗೆ ತಗೊಂಡೋಗ್ಬೇಕಾದ್ರೆ ಕಾವೇರಿ ತೀರದಲ್ಲಿ ಸಂಧ್ಯಾವಂದನೆ ಮಾಡೋಕಂತ ವಿಗ್ರಹವನ್ನ ನೆಲದ ಮೇಲೆ ಇಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿನ ರಾಜನ ಪ್ರಾರ್ಥನೆಗೆ ಮನಸ್ಸೋತ ಸ್ವಾಮಿ ಅಲ್ಲೇ ನೆಲೆಸೋಕೆ ನಿರ್ಧಾರ ಮಾಡ್ತಾನೆ. ವಿಭೀಷಣ ಬಂದು ವಿಗ್ರಹವನ್ನ ಎತ್ತೋಕೆ ನೋಡಿದ್ರೆ ಏನಾಯ್ತು ಗೊತ್ತಾ? ಅದು 1 ಇಂಚು ಅಲುಗಾಡ್ಲಿಲ್ಲ, ಅಲ್ಲೇ ಗಟ್ಟಿಯಾಗಿ ನಿಂತುಬಿಡ್ತು. ಹೀಗೆ ಅಯೋಧ್ಯೆಯಿಂದ ಬಂದ ವಿಗ್ರಹಕ್ಕೆ ಶ್ರೀರಂಗವೇ ಶಾಶ್ವತ ಮನೆ ಆಯ್ತು. ಇದು ಪೌರಾಣಿಕ ಕಥೆ ಆಯ್ತು. ಆದ್ರೆ ಈ ಪುಟ್ಟ ಜಾಗ ಇವತ್ತು ನಾವು ನೋಡ್ತಿರೋ ಈ ಬ್ರಹ್ಮಾಂಡದಂತಹ ದೇವಸ್ಥಾನವಾಗಿ ಬದಲಾಗಿದ್ ಹೇಗೆ? ಇದಕ್ಕುತ್ತರ ನಮಗೆ ಇತಿಹಾಸದಲ್ಲಿ ಸಿಗುತ್ತೆ. ಬನ್ನಿ, ಇತಿಹಾಸದ ಪುಟಗಳನ್ನ ತಿರುವಿ ನೋಡೋಣ. ಹೌದು, ಇತಿಹಾಸದ ಪುಟಗಳನ್ನ ತಿರುವಿದಾಗ ನಮಗೆ ಸಿಗೋದು ಸ್ಥಿತಿಸ್ಥಾಪಕತ್ವದ ಒಂದು ಮಹಾಗಾಥೆ. ಶತಮಾನಗಳ ರಾಜಾಶ್ರಯ, ಭಯಾನಕ ದಾಳಿಗಳು ಎಲ್ಲವನ್ನೂ ಮೀರಿ ಈ ದೇವಸ್ಥಾನ ಹೇಗೆ ಉಳಿದು ಬೆಳೆಯಿತೋ ಅಂತ ನೋಡೋಣ. ನೋಡಿ, ಈ ದೇವಸ್ಥಾನದ ವೈಭವ ಶುರುವಾಗಿದ್ದು ಚೋಳರೋ, ಪಾಂಡ್ಯರೋ, ಹೊಯ್ಸಳರಂತಹ ದೊಡ್ಡ ದೊಡ್ಡ ರಾಜಮನೆತನಗಳ ಕಾಲದಲ್ಲಿ. ಅವರು ಕೊಟ್ಟ ರಾಜಾಶ್ರಯದಲ್ಲಿ ಇದು ಬೃಹತ್ತಾಗಿ ಬೆಳೆಯಿತು. ಅದಕ್ಕೂ ಮುಂಚೆನೇ ಆಳ್ವಾರರು ಅನ್ನೋ ಸಂತ ಕವಿಗಳು ತಮ್ಮ ಭಕ್ತಿಗೀತಗಳಲ್ಲಿ ರಂಗನಾಥನನ್ನ ಹಾಡಿ ಹೊಗಳಿದ್ರು. ಆದ್ರೆ ಈ ವೈಭವಕ್ಕೆ ದೊಡ್ಡ ಪೆಟ್ಟು ಬಿದ್ದಿದ್ದು 14ನೇ ಶತಮಾನದಲ್ಲಿ. ದೆಹಲಿ ಸುಲ್ತಾನರ ಸೇನಾಪತಿ ಮಲಿಕ್ ಕಾಫರ್ 2 ಸಾರಿ ದಾಳಿ ಮಾಡಿ ದೇವಸ್ಥಾನವನ್ನ ಲೂಟಿ ಮಾಡ್ದ. ಅಬ್ಬಾ, ಎಂಥ ಕರಾಳ ಸಮಯ ಅಂದ್ರೆ ಮೂಲ ಉತ್ಸವ ಮೂರ್ತಿಯನ್ನ ಮತ್ತೆ ವಾಪಸ್ ತರೋಕೆ ಬರೋಬ್ಬರಿ 60 ವರ್ಷಗಳು ಬೇಕಾಯಿತು. ಈ ದೇವಸ್ಥಾನವನ್ನ ಉಳಿಸ್ಕೊಳ್ಳೋಕೆ ತೆತ್ತ ಬೆಲೆ ಸಾಮಾನ್ಯದ್ದಲ್ಲ. 2ನೇ ದಾಳಿ ನಡೆದಾಗ ಸುಮಾರು 13,000 ಜನ ಭಕ್ತರು ತಮ್ಮ ಪ್ರೀತಿಯ ದೇವಸ್ಥಾನವನ್ನ ಉಳಿಸ್ಕೊಳ್ಳೋಕೆ ಪ್ರಾಣವನ್ನೇ ಕೊಟ್ರು. ಯೋಚ್ನೆ ಮಾಡಿ, ಅದೊಂದು ಯುದ್ಧ ಆಗಿರ್ಲಿಲ್ಲ, ಅದು ನಂಬಿಕೆಗಾಗಿ ನಡೆದ ಒಂದು ದೊಡ್ಡ ಹೋರಾಟ. ಈ ರಕ್ತದ ಕಥೆಯ ಮಧ್ಯ ಧರ್ಮದ ಗಡಿಗಳನ್ನ ಮೀರಿದ ಒಂದು ಅದ್ಭುತ ಕಥೆನೂ ಇದೆ. ದಾಳಿ ಮಾಡಿದ ಅದೇ ಮಲ್ಲಿಕ್ ಕಾಫರ್ನ ಮಗಳು ಸುರತಾನಿ ಅಂತ. ಅವಳಿಗೆ ರಂಗನಾಥನ ವಿಗ್ರಹದ ಮೇಲೆ ಎಲ್ಲಿಲ್ಲದ ಪ್ರೀತಿ, ಭಕ್ತಿ ಹುಟ್ಕೊಂಡ್ಬಿಡುತ್ತೆ. ಅವಳು ಆ ವಿಗ್ರಹವನ್ನ ಹಿಂಬಾಲಿಸ್ಕೊಂಡು ಶ್ರೀರಂಗಕ್ಕೆ ಬರ್ತಾಳೆ. ಕೊನೆಗೆ ದೇವರಲ್ಲೇ ಲೀನವಾದಳು ಅಂತಾರೆ. ಇವತ್ತಿಗೂ ಅವಳನ್ನ ತುಲುಕ್ಕನಾಚಿಯಾರ್ ಅಂತ ಪೂಜೆ ಮಾಡ್ತಾರೆ. ಇಷ್ಟೆಲ್ಲ ಕಷ್ಟಗಳನ್ನ ದಾಟಿ ಇವತ್ತು ನಮ್ಮುಂದೆ ನಿಂತಿರೋ ಈ ದೇವಸ್ಥಾನದ ವಾಸ್ತುಶಿಲ್ಪದ ವೈಭವವನ್ನ ನೋಡಿದ್ರೆ ಮೈ ಜುಮ್ಮನ್ನುತ್ತೆ. ಇದರ ಗಾತ್ರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಬರೀ ಸಂಖ್ಯೆ ಹೇಳಿದ್ರೆ ಸಾಲದು. ಇದು 156 ಎಕರೆಗಳಷ್ಟು ದೊಡ್ಡದು. ಅಂದ್ರೆ ಇದೊಂದು ದೇವಸ್ಥಾನ ಅಲ್ಲ, ಇದೊಂದು ದೇವರುಗಳ ನಗರಲೇ ಸರಿ. ನೋಡಿ, ಈ ನಗರದೊಳಗೆ ಏನಿದೆ ಅಂತ. 7 ಬೃಹತ್ ಪ್ರಾಕಾರಗಳು, 21 ಬಾಣೆತ್ತರದ ಗೋಪುರಗಳು, 50ಕ್ಕೂ ಹೆಚ್ಚು ಗರ್ಭಗುಡಿಗಳು, 39 ಮಂಟಪಗಳು. ಅಬ್ಬಾ,
ಪ್ರತಿಯೊಂದು ಸಂಖ್ಯೆಯೋ ಭಕ್ತಿ ಮತ್ತು ವಾಸ್ತುಶಿಲ್ಪದ ಪ್ರತಿಭೆಯ ಕಥೆ ಹೇಳುತ್ತೆ. ಎಲ್ಲರಿಗಿಂತ ಮುಖ್ಯವಾಗಿ ಆಕಾಶಕ್ಕೆ ಸವಾಲ್ ಹಾಕೋ ಹಾಗೆ ನಿಂತಿದೆ 239 ಅಡಿ ಎತ್ತರದ ರಾಜಗೋಪುರ. ಈ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಮರೆಯಲೇಬಾರ್ದು ಅಂದ್ರೆ ವಿಜಯನಗರದ ಅರಸರು ಕಟ್ಟಿಸಿದ 1000 ಕಂಬಗಳ ಮಂಟಪ. ಅಲ್ಲಿ ಒಂದ್ಸಲ ನೀವು ಓಡಾಡಿದ್ರೆ ಪ್ರತಿಯೊಂದು ಕಂಬವೂ ಹಿಂದಿನ ಕಾಲದ ಕಥೆಗಳನ್ನ ಹೇಳ್ತಿದೆಯೇನೋ ಅನ್ಸುತ್ತೆ. ಆದ್ರೆ ಶ್ರೀರಂಗಂ ಕೇವಲ ಕಲ್ಲಿನ ಕಟ್ಟಡಗಳ ಸಮುಚ್ಚಯ ಅಲ್ಲ, ಇದು ಇವತ್ತಿಗೂ ಜೀವಂತವಾಗಿರೋ ನಂಬಿಕೆಯ ಕೇಂದ್ರ. ಪುರಾತನ ಸಂಪ್ರದಾಯಗಳು ಇಂದಿಗೂ ಅದೇ ಶಕ್ತಿಯೊಂದಿಗೆ ಮುಂದುವರೆದಿವೆ. ಇಲ್ಲಿ ದೇವರನ್ನ ದಿನಾ ಸಂಭ್ರಮಿಸ್ತಾರೆ ಅಂದ್ರೆ ತಪ್ಪಾಗಲ್ಲ. ವರ್ಷದಲ್ಲಿ 250 ದಿನಗಳಿಗೂ ಹೆಚ್ಚು ಕಾಲ ಇಲ್ಲಿ ಹಬ್ಬಗಳೇ. ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ನಡೆಯೋ 21 ದಿನಗಳ ಉತ್ಸವಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಉತ್ಸವಗಳು ನಡೆಯೋ ಹಿಂದೂ ದೇವಾಲಯ ಅನ್ನೋ ಹೆಗ್ಗಳಿಕೆನೂ ದೀನಿದೆ. ಇಲ್ಲಿನ ಪೂಜೆಗಳು ತೆಂಕಳೈ ಅನ್ನೋ ವೈಷ್ಣವ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ. ಹಾಗಾದ್ರೆ ಈ ಇಡೀ ಭಕ್ತಿಯ ಕೇಂದ್ರಬಿಂದು ಯಾರು? ಅವರೇ ಗರ್ಭಗುಡಿಯಲ್ಲಿರೋ ಶ್ರೀರಂಗನಾಥ ಸ್ವಾಮಿ. 5 ಹೆಡೆಯ ಆದಿಶೇಷನ ಮೇಲೆ ಯೋಗನಿದ್ರೆಯಲ್ಲಿ ಮಲಗಿರೋ ಆ ಭಂಗಿ ನೋಡಿದ್ರೇನೆ ಮನಸ್ಸು ಪ್ರಶಾಂತವಾಗುತ್ತೆ. ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಉತ್ಸವ ನಡೆಯೋದು ಈ ದೈವಕ್ಕಾಗಿಯೇ. ಹಾಗಾದ್ರೆ ಕೊನೆಗೆ ಶ್ರೀರಂಗದ ಕಥೆ ನಮಗೆ ಏನ್ ಹೇಳುತ್ತೆ? ಸಾವಿರಾರು ವರ್ಷಗಳ ರಾಜಾಶ್ರಯ, ಭಯಾನಕ ದಾಳಿಗಳು ಮತ್ತೆ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದ ಪುನರುಜ್ಜೀವನ, ಇವೆಲ್ಲವನ್ನೂ ನೋಡ್ದ ಮೇಲೆ ನಮಗೆ ಅರ್ಥವಾಗೋದು ಒಂದೇ: ನಂಬಿಕೆಯ ಶಕ್ತಿ ಎಂಥಾದು ಅಂತ. ಕೆಲವು ವಿಷಯಗಳನ್ನ ಭಕ್ತಿಯ ಅಡಿಪಾಯದ ಮೇಲೆ ಕಟ್ಟಿದ್ರೆ ಅವು ನಿಜವಾಗಿಯೂ ಕಾಲವನ್ನೇ ಗೆದ್ದು ನಿಲ್ತವೆ ಅನ್ನೋದಕ್ಕೆ ಶ್ರೀರಂಗಂ ಒಂದು ಜೀವಂತ ಉದಾಹರಣೆ.